ನಾನು ಕೊಟ್ಟಿರೋ ಏಟ್ಗೆ ನನ್ನ ಶತ್ರು ಬದುಕಿದಾಳ ಅಥವಾ ಆಲ್ರೆಡಿ ಸತ್ತೋಗಿದ್ದಾಳ? ಎಕ್ಸ್ಕ್ಯೂಸ್ ಮೀ, ರೂಪಾ ಅನ್ನೋ ಪೇಷಂಟ್ ಎಲ್ಲಿದ್ದಾರೆ? ಓಕೆ. ದೃಷ್ಟಿ ಬೊಟ್ಟು ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ಬಿಟ್ಟೆ ಕಣ್. ನನ್ನ ಹೆಂಡತಿ, ನನ್ನ ಯಜಮಾನತಿ. ನನ್ನ ಕುಟುಂಬಕ್ಕೆ ಆ ದೇವ್ರು ಕೊಟ್ಟ ವರ ನೀನು. ಅಯ್ಯೋ ರಾಮ ಕೃಷ್ಣ ಕೃಷ್ಣ ಬಿಡಿ ಬಿಡಿ ಬಿಡಿ. ಯಜಮಾನತಿ ನಾನೇ ಫಾಸ್ಟ್ ಅಂದ್ರೆ ನೀನ್ ನನಗಿಂತ ಫಾಸ್ಟ್ ಇದೆಯಲ್ಲ. ನಾನ್ ಬರೀ ಮಕ್ಕಳು ಬೇಕು ಅಂದೆ, ನೀನ್ ಆಗ್ಲೇ ಅವ್ರ ಹೆಸರು ಬೇರೆ ಇಡ್ತಿದ್ಯಾ, ರಾಮಕೃಷ್ಣ ಅಂತಲ್ಲ ಯಜಮಾನತಿಗೆ. ಶ್ರೀ ಜೊತೆಗೆ ಇದ್ದೆ ದೃಷ್ಟಿ. ಎಷ್ಟು ಒಳ್ಳೊಳ್ಳೆ ನೆನ್ಪುಗಳನ್ನ ಕೊಟ್ಟೆ, ಅದನ್ನೆಲ್ಲ ಕೊಟ್ಟು ಮೋಸನೂ ಮಾಡ್ಬಿಟ್ಟಲ್ಲ ದೃಷ್ಟಿ. ನಿನ್ ಪ್ರೀತಿಯಿಂದ ಎಷ್ಟು ದೊಡ್ಡ ಮುಖವಾಡ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ. ನನಗೀಗಲೂ ನಂಬಕ್ಕಾಗ್ತಿಲ್ಲ ದೃಷ್ಟಿ, ನಂಬಕ್ಕಾಗ್ತಿಲ್ಲ. ಸಾಕಷ್ಟು ಜನ ನನಗೆ ಬೆನ್ನಿಗೆ ಚೂರಿ ಹಾಕಿದ್ರು. ಅದಕ್ಕೆ ಮುಲಾಮ್ ಹಚ್ಚಕ್ ಬಂದೋಳು ಅಂತ ಅನ್ಕೊಂಡ್ರೆ ನೀನು ಚೂರಿ ಹಾಕ್ಬಿಟ್ಟಲ್ಲ ದೃಷ್ಟಿ, ಚೂರಿ ಹಾಕ್ಬಿಟ್ಟಲ್ಲ. ನೀನ್ ನನ್ನ ಕೊಂದಿದ್ರು ಇಷ್ಟು ನೋವು ಆಗ್ತಿರ್ಲಿಲ್ಲ ದೃಷ್ಟಿ, ಆದ್ರೆ ಜೀವಂತ ಕೊಂದ್ಬಿಟ್ಟಲ್ಲ. ಏನ್ ಮಾಡ್ಲಿ ಈ ದೃಷ್ಟಿ, ನಾನು ಏನ್ ಮಾಡ್ಲಿ? ಇಷ್ಟು ದಿನ ಯಾರಾದ್ರೂ ನನ್ನ ಅನಾಥ ತಬ್ಲಿ ಅಂತಿದ್ರೆ ಕಣ್ ತಗೊಂಡು ಶೂಟ್ ಮಾಡಷ್ಟು ಕೋಪ ಬರ್ತಿತ್ತು. ಆದ್ರೆ ಈಗ ಅದೇ ಸತ್ಯ, ನಾನು ಅನಾಥನೇ, ತಬ್ಲಿನೇ, ಒಂಟಿನೇ. ಯಾಕೆ ದೇವ್ರೆ, ಯಾಕೆ ಹೀಗೆ ಮಾಡ್ತೀಯ? ಚಿಕ್ಕ ವಯಸ್ಸಿಂದ ಪ್ರೀತಿಗೋಸ್ಕರ ಹಂಬಲಿಸ್ತೀನಿ, ಅಲ್ಲೋ ಇಲ್ಲೋ ಸ್ವಲ್ಪ ಪ್ರೀತಿ ಕೊಡ್ತೀಯ, ಇನ್ನೇನದ್ ನಂದಾಗ್ಬೇಕು ಅನ್ನೋಷ್ಟು ಕಿತ್ಕೊಂಡ್ಬಿಟ್ಟು ತಮಾಷೆ ನೋಡ್ತೀಯ. ನನಗೆ ನೋವಾದಾಗ್ಲಿಲ್ಲ ನೀನ್ ಬಂದು ನನ್ನ ಕಣ್ಣೀರು ಒರೆಸ್ತಿದ್ದೆ ದೃಷ್ಟಿ. ಆದ್ರೆ ಇವತ್ತು ನೀನೇ ನನ್ನ ನೋವಿಗೆ ಕಾರಣ ಆಗ್ಬಿಟ್ಟಲ್ಲ. ಇನ್ನು ನನ್ನ ಜೀವನದಲ್ಲಿ ಯಾರು ನಂಬಲಿ ದೃಷ್ಟಿ? ಇಷ್ಟು ದೊಡ್ಡ ಗಾಯ ಮಾಡ್ಬಿಟ್ಟಲ್ಲ, ಈ ಗಾಯಕ್ಕೆ ಮುಲಾಮೆ ಇಲ್ಲ ದೃಷ್ಟಿ, ಮುಲಾಮೆ ಇಲ್ಲ. ಬೆಂಕಿ ಹಾಕಿದ್ರೆ ಚಳಿ ಕಮ್ಮಿ ಆಗತ್ತೆ. ಸೌದೆ ಇದೆಯಾ ನೋಡ್ಕೊಂಡ್ ಬರ್ತೀನಿ. ಈಗ ಅದು ಬಿಡು, ಈಗ ನಮ್ಮ ಮಕ್ಕಳು ಪ್ಲಾನಿಂಗ್ ಬಗ್ಗೆ ಮಾತಾಡು. ಒಟ್ಟಿನಲ್ಲಿ ಬದುಕಿರೋವರೆಗೂ ನಾನು ಏನೇ ಮಾಡಿದ್ರು ನೀನು ಮಾಡೋದ್ರ ಮುಂದೆ ಇದು ಕಡಿಮೆನೆ ತೂಗತ್ತೆ, ಹೆಚ್ಚಾಗಲ್ಲ. ನನ್ನ ಬಾಳಲ್ಲಿ ನೋವುಗಳನ್ನ ತೆಗೆದು ಸಂತೋಷದ ಹೂನ ನೆಟ್ಟವಳು ನೀನು. ನಿನ್ನ ಹೂವಿನ ಥರ ನೋಡ್ಕೋಬೇಕಾಗಿತ್ತು, ಆದ್ರೆ ನಿನ್ನ ಪಾಲಿಗೆ ಮುಳ್ಳಾಗ್ಬಿಟ್ಟೆ ದೃಷ್ಟಿ. ಮನೆ ಒಳಗೆ ಹೋಗ್ಬೇಕು,
ಹೇಳ್ಬೋ ನನಗ ಅರ್ಹತೆ ಇದೆಯೋ ಇಲ್ವೋ ಅಂತ ಒಂದು ಅರ್ಥ ಆಗ್ತಿಲ್ಲ. ನನಗ್ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ಇಲ್ಲ ರೀ. ನಾನ್ ನಿಮ್ಮನ್ನ ತುಂಬಾ ತುಂಬಾ ಪ್ರೀತಿಸ್ತೀನಿ. ನಿಮಗ್ ಮೋಸ ಮಾಡೋ ಉದ್ದೇಶ ನನ್ಗಿರ್ಲಿಲ್ಲ. ಇದನ್ನ ನಿಮ್ಗೆ ಹೇಗ್ರಿ ಅರ್ಥ ಮಾಡಿಸ್ಲಿ? ತಪ್ಪು ಮಾಡ್ಬಿಟ್ಟೆ ನಾನು. ಮೊದ್ಲೇ ಎಲ್ಲ ಸತ್ಯನು ನಾನೇ ನಿಮ್ಗೆ ಹೇಳ್ಬಿಡ್ಬೇಕಿತ್ತು. ನನಗ್ ಗೊತ್ತು ರೀ, ನನಗ್ ಗೊತ್ತು ನಿಮಗ್ ಸತ್ಯನ ಅರ್ಗಿಸ್ಕೊಡೋಷ್ಟು ಶಕ್ತಿ ಇಲ್ಲ ಅಂತ. ನಾನು ನಿಮ್ಗೆ ಸಮಾಧಾನ ಮಾಡ್ಬೇಕಿತ್ತು. ಹೇಗ್ ಮಾಡ್ಲಿ, ಹೇಗ್ ಸಮಾಧಾನ ಮಾಡ್ಲಿ? ತಪ್ಪು ಆಗೋಗಿದೆ. ಆದ್ರೆ ನಾನು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿಲ್ಲ. ಎಲ್ಲದೂ ನಿಮ್ಮ ಹತ್ರ ಹೇಳಿ ಕ್ಷಮೆ ಕೇಳ್ತೀನಿ. ನನ್ನ ಕ್ಷಮಿಸಿ. ನನ್ನ ಒಪ್ಕೊಂಡ್ರೆ ಈ ಮನೇಲಿ ಇರ್ತೀನಿ. ಇಲ್ಲಾಂದ್ರೆ ಮನೆ ಸೊಣ ಮುಗೀತು ಅಂತ ಮತ್ತೆ ಹೊರಡ್ಬಿಡ್ತೀನಿ. ನಾನು ಕೊಟ್ಟಿರೋ ಏಟ್ಗೆ ನನ್ನ ಶತ್ರು ಬದುಕಿದಾಳ ಅಥವಾ ಆಲ್ರೆಡಿ ಸತ್ತೋಗಿದ್ದಾಳ? ಎಕ್ಸ್ಕ್ಯೂಸ್ ಮೀ, ರೂಪಾ ಅನ್ನೋ ಪೇಷಂಟ್ ಎಲ್ಲಿದ್ದಾರೆ? ಓಕೆ. ಹಲೋ, ಜನೆ ಬೇಡ ಜನೆ, ಸಮಾಧಾನ ಮಾಡ್ಕೊ. ನಿಂತ್ಕೋ. ಯಾಕೆ ಬಂದೆ? ನನ್ನ ನೆಮ್ಮದಿ ಕಿತ್ಕೊಂಡಾಯ್ತಲ್ಲ. ಓ, ಬದುಕಿದಿನ ಸತ್ತಿದಿನ ಅಂತ ನೋಡಕ್ ಬಂದ? ಅಯ್ಯೋ ರೀ, ಬಿಡ್ತು ಅಲ್ಲಿ. ಬಿಟ್ಟೆ, ನಾನಿನ್ ಬಿಟ್ಟಾಯ್ತು.
ರೀ ಒಂದೇ ಒಂದ್ಸಲ ನನ್ನ ಕ್ಷಮಿಸ್ಬಿಡಿ. ಕೊಲೆ ಕ್ಷಮೆ ಇದೆಯಾ ದೃಷ್ಟಿ? ನೀನು ಮಾಡಿದ್ದು ಕೊಲೆ, ಮನ್ಸಿನ ಕೊಲೆ, ನಂಬಿಕೆ ಕೊಲೆ, ಪ್ರೀತಿ ಕೊಲೆ, ಹೃದಯದ ಕೊಲೆ ದೃಷ್ಟಿ. ರಕ್ತ ಕಾಣದೇ ಇರ್ಬೋದು, ಆದ್ರೆ ಜೀವನ ಪೂರ್ತಿ ನೋವಾಗತ್ತೆ ದೃಷ್ಟಿ. ನೀನು ಮಾಡಿರೋ ಗಾಯ, ನೀನು ಮಾಡಿರೋ ನೋವು ಕಣ್ಣು ಕಾಣಿಸಲ್ಲ, ಆದ್ರೆ ಮನ್ಸಿಗೆ ಮಾತಾಡಬೇಡ ದೃಷ್ಟಿ. ಮಾತಾಡೋ ಅರ್ಹತೆ ಕಳ್ಕೊಂಡ್ಬಿಟ್ಟಿದ್ಯಾ. ನೀನು ಎಲ್ಲ ಹುಡುಗಿರ ಥರ ಅಲ್ಲ ಅಂತ ಅನ್ಕೊಂಡೆ. ನಿನಗೆ ಈ ಸುಳ್ಳು, ಮೋಸ, ಕಪಟ ಇದ್ಯಾವುದು ಗೊತ್ತಿಲ್ಲ ಅನ್ಕೊಂಡೆ. ಮುಗ್ಧ ಹುಡುಗಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಂದು ಮುಖವಾಡ ಕಣೆ, ಮೋಸದ ಮುಖವಾಡ, ಸುಳ್ಳಿನ ಮುಖವಾಡ, ಮುಖವಾಡ ಜೀವನ ನಿಂದು. ಹೌದು, ನಂದು ಮೋಸದ ಮುಖವಾಡನೆ, ಆದ್ರೆ ಅಸಹಾಯಕತೆ ಮುಖವಾಡ. ನನ್ನ ರಕ್ಷಣೆಗೆ ಅಂತ ಮುಖವಾಡ ರೀ. ನನ್ ಎಷ್ಟೋ ಆಸೆ ಕನ್ಸುಗಳನ್ನ ಕಿತ್ಕೊಂಡ್ ಮುಖವಾಡ. ಈ ಮುಖವಾಡದಿಂದ ನನ್ಗೆ ಎಷ್ಟು ನೋವು ಅನುಭವಿಸಿದೀನಿ, ಎಷ್ಟು ಅವಮಾನ ಅನುಭವಿಸಿದೀನಿ ಅನ್ನೋ ಅಂತಾಚಾತ್ರ ನಿಮ್ಗಿದ್ಯಾ? ನಿಮ್ಮನ್ ಮದ್ವೆ ಆಗ್ಬೇಕು ಅಂತ ನಾನ್ ಕಪ್ಪು ಬಣ್ಣ ಹಚ್ಕೊಂಡ್ ನಾಟಕ ಮಾಡಿದ್ರೆ ಅದು ದ್ರೋಹ ಆಗ್ತಿತ್ತು. ಚೆನ್ನಾಗಿರೋ ಹುಡ್ಗಿರಂದ್ರೆ ನಿಮ್ಗೆ ಆಗಲ್ಲ. ಅದನ್ನ ತಿಳ್ಕೊಂಡು ಬಳಸ್ಕೊಂಡು ನಾನ್ ನಾಟಕ ಮಾಡಿದ್ರೆ ಅದ್ ನಮ್ಗೆ ದ್ರೋಹ ಆಗ್ತಿತ್ತು. ಆದ್ರೆ ಇದ್ ಹಾಗಿಲ್ಲ. ಈ ಕೆಟ್ಟ ಸಮಾಜದಿಂದ ಮಗಳನ್ನ ರಕ್ಷಣೆ ಮಾಡೋದಕ್ಕೆ ಅಮ್ಮ ನನ್ ಬಸಿ ಹಚ್ಚಿದಾಗ ನಂಗೆ ಇನ್ನೂ ಬುದ್ಧಿನೇ ಬಂದಿರ್ಲಿಲ್ಲ ರೀ. ಹೆಣ್ಮಕ್ಳಿಗೆ ಕನ್ನಡಿನೇ ಜೀವನ ಅಂತಾರೆ. ನಾನಿನ್ನು ನನ್ನ ಮುಖ ಸರಿಯಾಗಿ ಕನ್ನಡಿಲೇ ನೋಡ್ಕೊಂಡಿಲ್ಲ ರೀ. ಆ ಅವಕಾಶನೇ ನನಗೆ ಸಿಕ್ಕಿಲ್ಲ. ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ನನ್ನ ಮುಖ ನಾನೇ ಸರಿಯಾಗಿ ನೋಡ್ಕೊಳ್ದೆ ಎಷ್ಟೋ ವರ್ಷಗಳಿಂದ ಬದುಕ್ತಿದೀನ್ರಿ. ನಮ್ಮ ಅಕ್ಕ ಓಡ್ ಹೋದ್ಲು, ಅಪ್ಪ ಕುಡ್ಕ. ನಮ್ಮಮ್ಮ ತಾನೇ ಏನ್ ಮಾಡ್ಬೇಕು ರೀ?